ಒಂದೇ ಒಂದು ಕಣ್ಣೇ ಕಣ್ಣು ಒಂದು ಏನಂತ ಒಂದು ಕಣ್ಣಿದ್ದ ಆ ಒಂದು ಹೋಗ್ಬಿಟ್ರೆ ನಮ್ಮ ಕಣ್ಣು ಓದಲ್ಲ. ಈಗ ಅಬ್ರಾಹ್ಮ ಎಷ್ಟಿತ್ತು? ಇವ್ ನಿಮ್ಮ ಹತ್ರ ಬಂದು ಕೇಳಿದ್ರೆ ಏನ್ ಹೇಳ್ತಿದ್ರಿ ನೀವು? ಏನೋ ಒಂದು ಆಶೀರ್ವಾದ ಕೊಟ್ಟಿದ್ಯಾ ದೇವರ, ಅದನ್ನು ಕೇಳ್ತಾ ಇದೆಯಲ್ಲಪ್ಪ ನೀನ್ ದೇವರ, ನೀನ್ ಹೇಳು ನಿಜವಾಗ್ಲೂ ದೇವರ ಅಂತ ಕೇಳ್ತಿದ್ವಿಲ್ಲ? ಈಗ ಅಬ್ರಾಹ್ಮನ ಏನ್ ಮಾಡ್ದ? ಈಸಾಕನ ಕೇಳಿದಾಗ ದೇವರು ಏನ್ ಮಾಡ್ದ? ಅಬ್ರಾಹ್ಮನ ಕೊಡೋದು ಹೇಳಿದಾಗ ಏನ್ ಮಾಡ್ದ? ಕೊಡೋದಕ್ಕೆ ಯಾಕೆ ಅಂದ್ರೆ ನಾವು ಅಲ್ಲಿ ಬಾಲ ಕಟ್ಟಾಕಿದಕ್ಕೆ ಚಿಂತೆ ಮಾಡೋರಲ್ಲ. ಅಲ್ಲಿ ಬಾಲ ಕಟ್ಟಾಯ್ತು ಅಂತ ನಾವು ಆಶೀರ್ವಾದ ಕಟ್ಟಾಯ್ತು ಅಂತ ಚಿಂತೆ ಮಾಡೋರಲ್ಲ. ನಾವು ವಾಗ್ದಾನ ಮಾಡಿದಾತನನ್ನ ನೋಡುವವರು. ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾರನ್ನ ನೋಡೋರು? ವಾಗ್ದಾನವನ್ನು ನೋಡುವರು. ಅಲ್ಲಿ ಹೇಳ್ತದಲ್ಲ, ಇಂಥ 10 ಬಾಳ ಹೋದ್ರು ನನಗೇನು ಪರವಾಗಿಲ್ಲ, ಮತ್ತೆ ನಾನಿದ್ದೀನಲ್ಲ ಅದನ್ನೇನ್ ಮಾಡ್ತೀನಿ, ನಾನು ನಡೆಸ್ಕೊಳ್ತೀನಿ. ನೀವು ಆಶೀರ್ವಾದ ನೋಡ್ಬೇಡಿ. ಆಶೀರ್ವಾದ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇವತ್ತು ಬ್ಯಾಂಕ್ ತಗೊಂಡ್ರೆ ದುಡ್ಡಿರುತ್ತೆ, ನಾಳೆ ಇರಲ್ಲ. ಇವತ್ತು ಹೋಗೋದು ದುಡ್ಡಿರುತ್ತೆ, ಇರಲ್ಲ. ಸಾಸಿವೆ ಕಾಲದಲ್ಲಿ ಇವತ್ತು ದುಡ್ಡಿರುತ್ತೆ, ನಾಳೆ ಇರಲ್ಲ. ವಾಗ್ದಾನ ನಿಮ್ಮ ಒಳಗಿದ್ದಾನೆ. ಅಂತ ಆಶೀರ್ವಾದವನ್ನ ಅದು ಸಾವಿರ ಸೃಷ್ಟಿ ಮಾಡಿ. ಹಲ್ಲೆಲೂಯಾ. ನಮ್ಗೆ ಯಾವ್ದು ಮುಖ್ಯ? ಎಷ್ಟು ಲಾಸ್ ಮಾಡ್ಕೊಂಡಿದ್ಯೋ, ಎಷ್ಟು ಕಳ್ಕೊಂಡಿದ್ಯೋ, ಆ ವಾಗ್ದಾನಕ್ಕೆ ತಿರುಗಿಸಿ ಕೊಡಕ್ಕೆ ಏನ್ ಮಾಡ್ತದೆ? ಶಕ್ತಿ ಶಕ್ತಿ ಏನಿದೆ? ಅದಕ್ಕೆ ಶಕ್ತಿ ಇದೆ. ವಾಗ್ದಾನ ಒಳಗಿದ್ರೆ ಆಶೀರ್ವಾದ ಎಷ್ಟು ಹೋದ್ರು 10ರಷ್ಟಲ್ಲ 100ರಷ್ಟು ವಾಪಸ್ ಬರ್ತದೆ. ಏನ್ ಬರ್ತದೆ? ಅಲ್ಲ, ಒಂದು ಆಮೇಲೆ ಹಾಡು ಹೇಳಲ್ಲ, ಒಂದು ಬಹಳ ದಿವಸ ಅಂತ ಹೇಳಿದ್ರು. ಏನ್ ಮಾಡೋದು? ಯಾವ್ದದು? ಒಳಗಡೆ ಕೇಳ್ತಾರೆ, ನಾ ಕಳೆದುಕೊಂಡ ನಾ ಮೇಲೆ ಕಳೆದುಕೊಂಡಿದ್ದಲ್ಲ ಎಷ್ಟು ಕೊಡ್ತೀಯ? 100ರಷ್ಟು ಎಷ್ಟು ಮಾಡ್ಕೋ? 100. 2ರಿಂದ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಗೆ ಬಂದಿದ್ದೀವಿ? 10 ಮನೆಗೆ ಎಲ್ಲಿಗೆ ಬಂದಿದ್ದೀವಿ? ಈಗ 100ಕ್ಕೆ ಬಂದ್ಬಿಡ್ವಿ. ಎಷ್ಟು? 100ಕ್ಕೆ. ಯಾಕೆ? ನಮ್ಮೊಳಗೆ ಏನಿದೆ? ವಾಗ್ದಾನ ಇದೆ. ಅದಕ್ಕೆ ವಾಗ್ದಾನ ಏನ್ ಮಾಡ್ಬೇಡ, ಬಿಟ್ಟು ಬಿಡಬೇಡ. ಸಂಸೋದನಿಗೆ ದೇವರು ಎಲ್ಲಿ ಬಲನ ಇಟ್ಟರು, ಶಕ್ತಿನ ಇಟ್ಟರು? ಕೇಳಿದ್ರ ಸಂಸೋದನ ಬಗ್ಗೆ? ಎಲ್ಲಿ ಅವನಿಗೆ ಶಕ್ತಿ ಇತ್ತು? ಯಾಕೆ ದೇವರ ಕೈಯಲ್ಲಿ ಇಟ್ಟಿಲ್ಲ? ಯಾಕೆ ಕೂದಲಲ್ಲಿ ಇಟ್ಟು? ಕೈ ಕಟ್ ಮಾಡಿದ್ರೆ ಬೆಳೆಯೋಲ್ಲ. ಏನ್ ಮಾಡಲ್ಲ? ಕೈ ಕಟ್ ಮಾಡಿದ್ರೆ, ಕೂದಲು ಕಟ್ ಮಾಡಿದ್ರೆ ಹಂಗೆ
ನಿನ್ನ ವಾಗ್ದಾನ ನಿನ್ನ ಆಶೀರ್ವಾದ ಕಟ್ಟಾದ್ರು ನಿನ್ ಕೂದಲು ತರ ಏನಾಗುತ್ತದು ಬೆಳೆಯುತ್ತೆ. ಅದಕ್ಕೆ ದೇವರು ಸಂಸೋದನಿಗೆ ಕೂದಲಲ್ಲಿ ಏನಿಟ್ರು? ಬಲನ ಇಟ್ರು, ಮಹಿಮನೆ ಇಟ್ರು. ಯಾಕೆ ಅದು ಏನಾಗುತ್ತೆ? ಹಂಗೆ ನಿನ್ ಜೀವಿತದಲ್ಲಿ ಆಶೀರ್ವಾದ ಕಮ್ಮಿ ಆಯ್ತು ಚಿಂತೆ ಮಾಡಬೇಡ. ಆ ಆಶೀರ್ವಾದ ಕೂದಲು ಕಟ್ ಮಾಡಿದ್ರೆ ಹೆಂಗೆ ಬೆಳೀತದೋ ಹಂಗೆ ನೀವು ಆಶೀರ್ವಾದ ಬೆಳೀತದೆ ಬೆಳೀತದೆ. ನಾ ಕಳೆದುಕೊಂಡ ಹೇಳ್ರಿ ವೈರಿ, ಹೇಳ್ರಿ ಬಾಯ್ಲಿ ವೈರಿ ನನ್ನನ್ನು ಎಷ್ಟು ಬೋಡ ಮಾಡಿದ್ರು, ನನ್ನನ್ನು ಎಷ್ಟು ಗುಂಡ ಮಾಡಿದ್ರು ನಾನು ಬೆಳಿತೀನಿ. ಯಾಕೆಂದ್ರೆ ವಾಗ್ದಾನ ನನ್ನ ಒಳಗೆ ಇದೆ. ವೈರಿ ನೀನು ಎಷ್ಟು ಕಟ್ ಮಾಡಿದ್ರು ನಾನು ಬೆಳಿತಾನೆ ಇರ್ತೀನಿ. ನಾ ಕಳೆದುಕೊಂಡ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ವಾಗ್ದಾನ ನಿನ್ನೊಳಗೆ ಇರುವುದರಿಂದ, ಆ ವಾಗ್ದಾನವನ್ನು ನೀನು ನಂಬಿದ್ದರಿಂದ, ಈಗ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳ ಏನು ಹೊಳೆನ ವಾಗ್ದಾನ ನಮಗಿರುವಂತ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತಾನೆ ಇರ್ತದೆ, ಹರಿತಾನೆ ಇರ್ತದೆ, ಹರಿತಾನೆ ಇರ್ತದೆ. ನೀನು ಎಷ್ಟು ಬೇಕಾದ್ರೂ ಗೋಡ ಮಾಡೋ ನೀನು. ನಾನು ಆಲಯದಿಂದ ಮನೆಗೆ ಹೋಗೋದ್ರೊಳಗೆ ನನ್ನ ಕೂದಲು ಬೆಳೀತದೆ ಬೆಳೀತದೆ, ನಾನು ಬೆಳಿತೀನಿ. ನನಗೆ ಆಶೀರ್ವಾದ ಮುಖ್ಯ ಅಲ್ಲ, ನನಗೆ ವಾಗ್ದಾನ ಮುಖ್ಯ. ವಾಗ್ದಾನ ಮಾಡಿದಂತ ದೇವರು ನಂಬಿದಂತ ದೇವರಾಗಿದ್ದಾನೆ. ಅಲ್ಲೇಲೂಯ. ಈಗ ಅಬ್ರಾಮನು ಈಸಾಕನನ್ನ ಏನ್ ಮಾಡ್ದ? ನಂಬಿಕೊಟ್ಟ. ಏನ್ ಮಾಡ್ದ? ಯಾವ್ದ್ರನ್ನ ನಂಬಿಕೊಟ್ಟ? ವಾಗ್ದಾನವನ್ನ ನಂಬಿ. ಅಲ್ಲೇಲೂಯ. ಅಲ್ವಾ? ಯಾಕೆಂದ್ರೆ ನನಗೆ ವಾಗ್ದಾನ ಇದೆ. ಅವನಿಗೆ ದೇವರು ವಾಗ್ದಾನ ಮಾಡಿ ಈಸಾಕನ ಮೂಲಕ ನಿನ್ನ ಸಂತತಿನ ಏನ್ ಮಾಡ್ತೀನಲ್ಲ, ಆಕಾಶದ ನಕ್ಷತ್ರದ ಹಾಗೆ ಅಲ್ವಾ? ಒಂದು ವೇಳೆ ನಾನು ವಾಗ್ದಾನವನ್ನು ನಂಬಿ ಆಶೀರ್ವಾದವನ್ನು ಕೊಡ್ತಾ ಇದ್ದೀನಿ, ನನಗೆ ವಾಗ್ದಾನ ಮಾಡಿದ್ದಾರೆ ಈಸಾಕನ ಮೂಲಕ ನಿನ್ನ ಸಂತತಿ ಎಂಬುದಾಗಿ, ಆ ವಾಗ್ದಾನ ನಷ್ಟ ಆಗೋದಿಲ್ಲ. ಅಕಸ್ಮಾತ್ ನಾನು ಬಲಿ ಕೊಡುವಾಗ ಆತನು ಯಾರ ಮೇಲೆ ಕತ್ತಿ ಇಟ್ಟಿದ್ದಾನೆ? ಯಾರ ಮೇಲೆ ಅಲ್ಲ, ಆಶೀರ್ವಾದದ ಮೇಲೆ. ಯಾವ್ದ್ರ ಮೇಲೆ? ಯಾವ್ದ್ರ ಮೇಲೆ? ಯಾವ್ದ್ರ ಮೇಲೆ ಕತ್ತಿ ಇಟ್ಟಿದ್ದಾನೆ? ಆಶೀರ್ವಾದದ ಮೇಲೆ ಕತ್ತಿ ಇಟ್ಟಿದ್ದಾನೆ ಅಲ್ವಾ? ಅವನಿಗೆ ಗೊತ್ತು ನನಗೆ ದೇವರು ವಾಗ್ದಾನ ಮಾಡಿದ್ದಾನೆ, ಈ ಈಸಾಕನ ನಾನು ಬಲಿ ಕೊಟ್ಟರು, ಅಕಸ್ಮಾತ್ ಈ ಬಲಿಯಲ್ಲಿ ನನ್ನ ಮಗ ಈಸಾಕ ಸತ್ತೋದ್ರು ಆತನನ್ನ ಎಬ್ಬಿಸಲಿಕ್ಕೆ ನನ್ನ ದೇವರು ಪುನಃ ಶಕ್ತನಾಗಿದ್ದಾರೆ.
ಆಶೀರ್ವಾದವನ್ನು ನೋಡಲ್ಲ, ನಾನು ವಾಗ್ದಾನವನ್ನು ನೋಡುತ್ತೇನೆ. ನನ್ನ ದೇವರಿಗೆ ಎಲ್ಲವನ್ನ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. 11:15 ಓದಿ, ಇಬ್ರಿಯ 11:15. ಅಬ್ರಹಾಮನ ಏನಾಗಿ ಹಾಗಾದ್ರೆ ಅಬ್ರಹಾಮನಿಗೆ ಯಾವ ಮೇಲೆ ಪರಿಶೋಧನೆ? ಆಶೀರ್ವಾದನ ನಂಬಿಕೆ, ವಾಗ್ದಾನನ ಆಶೀರ್ವಾದ, ಅದ್ರ ಮೇಲೆ ಅಬ್ರಹಾಮನಿಗೇನು ಶೋಧನೆ? ಯಾವ್ದ್ರ ಮೇಲೆ? ವಾಗ್ದಾನನ ಏನ್ ಮಾಡೋದನು? ಯಾವ್ದ್ರಿಂದ? ಯಾವ್ದ್ರ ಮೂಲಕ? ಹಾಗಾದ್ರೆ ನಮ್ಮ ನಂಬಿಕೆ ಯಾವ್ದ್ರ ಮೇಲೆ ಇದೆ? ನಾವು ಸೋತು ಹೋಗಬಾರ್ದು. ನಾವು ನಂಬಿಕೆ ಮೇಲೆ ವಾಗ್ದಾನವನ್ನು ಇಡುವ, ವಾಗ್ದಾನದ ಮೇಲೆ ನಂಬಿಕೆ ಇಡುವವರಾಗಿದ್ದೇವೆ ಅಲ್ವಾ? ಯಾವ್ದ್ರ ಮೇಲೆ? ನನಗೆ ಗೊತ್ತುಂಟು, ನಾನು ಎಲ್ಲಿ ತಗೊಂಡು ನನ್ನನ್ನು ದೇವರಿಬ್ರು ನಾನು ಆಶೀರ್ವಾದವಾಗಿದ್ದೆ. ಏನಾಗಿರ್ತೀನಿ ನಾನು? ಶನಿಗಿರಿ ಅಂತಲ್ಲ, ನನ್ನನ್ನು ಎಲ್ಲಿ ಬೇಕಾದ್ರೂ ತಗೊಂಡೋಗಿಟ್ರು ನಾನು ಏನಾಗಿರ್ತೀನಿ? ಯಾಕೆಂದ್ರೆ ನಾನು ಆಶೀರ್ವಾದನ ನಂಬಿಲ್ಲ, ನಾನು ವಾಗ್ದಾನ ಮಾಡಿದ್ದೇನೆ. ನನ್ನನ್ನು ಕರೆದು ವಾಗ್ದಾನ ಮಾಡಿ ನನ್ನನ್ನು ಕರೆದಂತ ದೇವರು ನಂಬಿಕಸ್ತ ದೇವರು. ನಾನು ಇದಕ್ಕಿಂತ ಹೆಚ್ಚಾಗಿ ನಾನು ಹೋಗೋ ಕಡೆ ಆಶೀರ್ವಾದವಾಗಿರಬಲ್ಲೇನು? ಲಾಸ್ಟ್ ನನಗೇನಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾನು ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಿದೆ ಅಲ್ವಾ? ನನಗೆ ಭಾಷೆ ಗೊತ್ತಿಲ್ಲದೆ ಇರೋ ಕಡೆ ಕರ್ಕೊಂಡು ಹೋಗಿ ಬಿಟ್ಟರು ನಾನು ಆಶೀರ್ವಾದ ಆಗಿರ್ತೀನಿ. ಯಾಕೆ? ನನ್ನ ಒಳಗೆ ಏನಿದೆ? ವಾಗ್ದಾನ ಇದೆ. ಏನಿದೆ? ನಾನು ಆಶೀರ್ವಾದ ನೋಡಿ ಬಂದಿಲ್ಲ, ನಾನು ವಾಗ್ದಾನವನ್ನು ನೋಡಿ ಬಂದಿದ್ದೆ ನಾನು. ಹಲ್ಲೆಲೂಯಾ. ಈಗ ಹೋದ್ರೆ ಅವನಿಗೆ ಶೋಧನೆ ಬಂತು. ಯಾವ್ದ್ರ ಮೇಲೆ ಶೋಧನೆ? ಅದು 8ನೇ ವಚನ ಹೋದವ, ಅದು 8ನೇ ವಚನ. ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದವನು ಆ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕಿದ್ದನು. ದೇವರು ನಮಗೆ ಆಶೀರ್ವದಿಸಕ್ಕೆ ಒಂದೇ ಮಾರ್ಗ ಅಲ್ಲ, ಒಂದೇ ಈಸಾಕ ಅಲ್ಲ. ಹಲ್ಲೆಲೂಯಾ. ಅನೇಕ ಸಾವಿರ ಮಾರ್ಗಗಳನ್ನು ಏನ್ ಮಾಡ್ತಿದ್ದಾರೆ? ಯಾಕೆಂದ್ರೆ ನಿಮ್ಮ ನಂಬಿಕೆ ಆಶೀರ್ವಾದದ ಮೇಲೆ ಇರಬಾರ್ದು. ಯಾವ್ದ್ರ ಮೇಲೆ ಇರಬೇಕು? ಈಗ ನೀವು ಒಂದು ಮನೆಯನ್ನು ತೊಗೊಂಡು ಹೋಗಿರ್ತೀರ, ನೋಡಿರ್ತೀರ, ಇಷ್ಟಪಟ್ಟಿರ್ತೀರ, ಮನೆಯಲ್ಲ ಏನೋ ಒಂದು ಇಟ್ಕೊಂಡ್ರೆ ಬೈಕಲ್ಲ ಯಾರೋ ಹೋಗ್ತೀರ. ಈಗ ನೀವು ಹೋಗ್ತೀರಾ, ನೋಡ್ತೀರಾ, ಇದು ತಗೋಬೇಕು, ಮಾರಾಟಕ್ಕಿದೆ ಅಂತ ಹೇಳಿರ್ತಾರೆ. ಅಷ್ಟರೊಳಗೆ ಬೇರೆಯವ್ರಿಗೆ ಹೋಗ್ಬಿಡ್ತಾರೆ. ಏನ್ ಮಾಡ್ತಾರೆ? ಅವ ನಿಮಗೇನಾಗ್ತದೆ? ಏನ್ ದೇವ್ರೆ, ನಾನು ಪ್ರಾರ್ಥನೆ ಮಾಡಿದ್ದಲ್ಲ, ಇದು ನಾನು ತಗೋಬೇಕು ಅಂತ. ಅವ್ರು ದೇವ್ರೆ ಹೇಳ್ತಾರೆ, ತಗೋ. ಅಲ್ಲ, ಬೇರೆ ತಗೋಬಿಟ್ರಲ್ಲ, ಅವನ ಹತ್ರದಿಂದ ನೀನ್ ತಗೋ. ಅಲ್ಲ, ಮತ್ತೆ ಅವನು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಈಗ ಮೊದಲು ಮನೆ ಕಟ್ಟೋದು ಹೆಂಗ್ ಕಟ್ಟಿದ? ಮಾಡ್ತೀನಿ ಅಂತ ಕಟ್ಟಿದ್ದ. ಹೆಂಗ್ ಕಟ್ಟಿದ್ದ? ನಾವಿರ್ಬೇಕು ಅಂತ ತಾನೇ ಕಟ್ಟಿದ್ದ. ಈಗ ಅವ್ನು ಮಾಡ್ಲಿಲ್ವಾ? ಹಂಗೆ ಇವನು. ಯಾಕೆ ಅಂದ್ರೆ ದೇವರು ನಮ್ಮನ್ನು ನಿರಾಶೆ ಪಡಿಸುವ ದೇವರಲ್ಲ. ಅದು ಎಷ್ಟು ಕೈಗಳಿಂದ ಹೋದ್ರು ಅದನ್ನ ಕಿತ್ತು ನಮ್ಮ ಕೈಗಳಿಗೆ ಕೊಡುವಂತನಾಗಿದ್ದಾರೆ. ಕ್ರಿಸ್ಮಸ್ ಬರ್ತದೆ, ಅಂಗಡಿ ಹೋಗ್ತೀರ, ಸೀರೆ ತೊಗೊಳಕ್ಕೆ. ನೀವು ತಗೊಳ್ಳೋ ಸೀರೆಗಿಂತ ನಿಮಗೆ ಕಣ್ಣಿ ಹೊರ ಗೊತ್ತಾ? ಪಕ್ಕ ತಗೊಂತಾ ಇರ್ತಾರ. ಅವ್ರ ಸೀರೆಗಳ ಮೇಲೆ ನಿಮಗೆ ಕಣ್ಣಿ ಅಲ್ಲ. ಅವ್ರು ಯಾರು ನೋಡ್ತಾ ಇದ್ದಾರೆ? ನಿಮ್ಮನ್ನು ನೋಡಲ್ಲ ನೀವು. ಅವ್ರ ಪಾಪ ತೆಗೆದು ಹಾಕ್ತಾ ಇರ್ತಾರೆ. ಆದ್ರೂ ನೀವು ನೋಡ್ತಾ ಇರೋದು ಯಾರ ಮೇಲೆ? ಈಗ ನೀವು ಅದ್ರಲ್ಲಿ ಯಾರು ತೆಗೆದಾಕ್ತಾರೆ, ಅದ್ರ ಮೇಲೆ ಆಸೆ ಬಂದ್ಬಿಡುತ್ತೆ. ಆಯಮ್ಮ ಆ ಸೀರೆ ತಗೊಂಡ್ಬಿಡ್ಬೇಕು. ಅವಾಗ ನಿನಗೇನು? ಯಾಕೆ? ಅದೇ ಲಾಸ್ಟ್ ಸೀರೆನ? ಅದ್ರ ಮೇಲೆ ಸೀರೆ ನೇಯ್ದೆ ಇಲ್ವಾ? ಅದೇ ಲಾಸ್ಟ್ ಸೀರೆನ? ಬಹಳ ಬೇಸರದಿಂದ ಬರ್ತೀರ. ಹೆಂಗ್ ಬರ್ತೀರಾ? ಹಂಗೆ ಬೇಸರ ಪಡ್ಕೊಳ್ಬಾರ್ದು. ದೇವರು ನೀನೇನ್ ಕಳ್ಕೊಡ್ತೀಯಲ್ಲ
ನೀನ್ ಕಳ್ಕೊಂಡಿದ್ದನ್ನ ಕೊಡಲ್ಲ. ಏನ್ ಮಾಡಲ್ಲ? ಅದಕ್ಕಿಂತ ಹೆಚ್ಚಾಗಿ ಕೊಡುವಾತನಾಗಿದ್ದಾರೆ. ಒಂದು ವಯಸ್ಸಲ್ಲಿ ನೀನ್ ಬೇಜಾರಾಗಬೇಡ. ನೀನ್ ತಿಳ್ಕೊ, ನಿನ್ನೊಳಗೆ ವಾಗ್ದಾನ ಇದೆ, ಇದಕ್ಕಿಂತ ಒಳ್ಳೇದು ನನಗೆ ಬರ್ತಾ ಇದೆ. ಏನ್ ಬರ್ತಾ ಇದೆ? ಯಾಕೆಂದ್ರೆ ಆಶೀರ್ವಾದ ಹೊರಗೆ ಇಲ್ಲ. ಆಶೀರ್ವಾದ ಎಲ್ಲಿದೆ? 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 ಬರೋ 4 ಜನ ಬರುತ್ತೆ, ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇನ್ನಿಬ್ರು ಬರ್ಬೇಕಾ? ಎ ಬಿ ಸಿ ಡಿ ಏನಿದೆ? ಇವೆಲ್ಲ ಆಶೀರ್ವಾದ ಅಲ್ವಾ? ಈಗ ಇದು ಹೋದ್ರೂ ಪರವಾಗಿಲ್ಲ, ಎ ಹೋದ್ರೂ ಪರವಾಗಿಲ್ಲ. ಈ ಏನಿದೆ ನಿರಂತರ? ಇದು ಹೋದ್ರೂ ಪರವಾಗಿಲ್ಲ. ಈಗ ಏನಿದೆ? ಇದು ಹೋದ್ರೂ ಪರವಾಗಿಲ್ಲ. ಯಾಕೆ? ನಿಮಗೆ ಆಶೀರ್ವಾದ ಈ ಎ ಬಿ ಸಿ ಡಿ ಏನಿಲ್ಲ. ಆಶೀರ್ವಾದ ಎಲ್ಲಿದೆ ಗೊತ್ತಾ? ನನ್ನ ಕೈಯಲ್ಲಿದೆ. ವಾಗ್ದಾನ ನನ್ನ ಒಳಗೆ ಇದೆ. ಆಶೀರ್ವಾದ ಎಲ್ಲಿದೆ? ಈಗ ನಾನು ಯಾವುದು ಮುಟ್ಟಿದ್ರು ಅದು ಬೆಳೀತದೆ. ಏನಾಗ್ತದೆ? ಇದು 4 ಮಾತ್ರ ಅಲ್ಲ, ನೀನು ಯಾವ್ದ್ರ ಮೇಲೆ ಕೈ ಇಟ್ಟರು ಅದು ಏನಾಗ್ತದೆ? ಬೆಳೀತದೆ. ಹಾಗಾದ್ರೆ ಆಶೀರ್ವಾದ ಎಲ್ಲಿದೆ? ನನ್ನ ಕೈಯಲ್ಲಿದೆ, ನನ್ನ ಒಳಗೆ ಇದೆ. ಅಲ್ಲೇಲೂಯಾ. ಎಲ್ಲಿದೆ? ಎಲ್ಲಿದೆ? ಅಲ್ವಾ? ಆಶೀರ್ವಾದ ಅಂದ್ರೆ ನಿಮ್ಗೆ ಯಾವ್ದು ಬರ್ಬೇಕು? ಇನ್ಮೇಲೆ ಅಲ್ಲಿ ಜ್ಞಾಪಕ ಬರ್ಬೇಕು. ಏನ್ ಬರ್ಬೇಕು? ನಿಮ್ ಮನೆಯಲ್ಲಿ ಅಲ್ಲಿನು ಅದ್ರ ಬಾಲ ಕಟ್ಟಾದ್ರೂ ಏನಾಗ್ತದೆ? ಅದು ಸಂಸೋನ ಜ್ಞಾಪಕ ಬರ್ಬೇಕು. ಅವ್ರ ಕೂದಲು ಎಷ್ಟೇ ಕಟ್ ಮಾಡಿದ್ರು ಅದು ಏನಾಗ್ತದೆ? ಯಾಕೆ ಗೊತ್ತಾ? ದೇವರು ನಿನಗೆ ಕೂದಲನ್ನ ಉಗುರನ್ನ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಯಾಕೆ ಉಗುರನ್ನ ಜಾಸ್ತಿ ಮಾಡಿದ್ರೆ ಏನ್ ಮಾಡ್ತೀವಿ ನಾವು? ಕೂದಲು ಜಾಸ್ತಿ ಬಂದ್ರು ಏನ್ ಮಾಡ್ತೀವಿ? ಯಾಕೆ ಗೊತ್ತಾ? ನಿನಗೆ ಗೊತ್ತಿರ್ಲಿ ಅಂತ. ನೀನು ಎಷ್ಟು ಕಟ್ ಮಾಡಿದ್ರು ಮತ್ತೆ ಬೆಳೆಯುತ್ತೆ. ಎಷ್ಟೇ ಕಟ್ ಮಾಡಿದ್ರು ಮತ್ತೆ ಬೆಳೀತದೆ. ಎಷ್ಟೇ ಕಟ್ ಮಾಡಿದ್ರು ಮತ್ತೆ ಬೆಳೀತದೆ ಅಂತ ನಿನಗೆ ಗೊತ್ತಿರ್ಲಿ ಅಂತ ದೇವರು ನಿನ್ ಕೈ ಒಳಗೆ, ತಲೆ ಒಳಗೆ ದೇವರು ಕೊಡ್ಬೋದು. ಅಲ್ಲ, ಒಬ್ರು ಕಟ್ ಮಾಡ್ತೀರ ನೀವು, ಮತ್ತೆ ಬರಲ್ಲ ಅಂತ ಕಟ್ ಮಾಡ್ತೀರ. ಬೆರಳು ಕಟ್ ಮಾಡ್ಬಿಡ, ಇದು ಅಗ್ಗಲ್ಲ ಬೆಳೀತದಪ್ಪ, ಇದು ಯಾಕೆ ಬೇಕು ಅಂತ. ಉಗುರು ಕಟ್ ಮಾಡ್ತೀರಾ, ಬೆರಳು ಕಟ್ ಮಾಡ್ತೀರಾ? ಯಾಕೆ ಉಗುರು ಕಟ್ ಮಾಡದೆ ಹೇಳುತ್ತೆ? ಯಾಕೆ? ಬೆರಳು ಏನಿದೆ ಕಟ್ ಮಾಡೋದು ಯಾಕೆ? ಈ ಬೆರಳು ವಾಗ್ದಾನ, ಈ ಉಗುರು ಆಶೀರ್ವಾದ. ಈ ಬೆರಳಿದ್ರೆ ಈ ಉಗುರು ಎಷ್ಟು ಕಟ್ ಮಾಡಿದ್ರು ಬೆಳೀತಾನೇ ಇರ್ತದೆ. ಏನ್ ಮಾಡ್ತದೆ? ನಾನು ಹಲೋ, 2 ವಿಷಯ ಹೇಳ್ತೀನಿ. ಈ ಪ್ರಿಯ 11:19 ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು. ಮತ್ತು ಸತ್ತವರೊಳಗಿದ್ದರೆ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಏನ್ ಮಾಡಿದ್ನು? ಹೊಂದಿದರು. ಅಲ್ಲೇಲೂಯಾ. ನೀವು ಕಳೆದುಕೊಂಡಿದ್ದ ಈಗ ಆದಿಕಾಂಡ 13ನೇ ಅಧ್ಯಾಯ, ನಾನು ಸ್ವಲ್ಪ ಬಿಡ್ತೀನಿ, ಚಂದ್ರರು ಬಹಳ ಇದೆ, ಟೈಮ್ ಆಗ್ಬಿಟ್ಟು. ಆದಿಕಾಂಡ 13ನೇ ಅಧ್ಯಾಯ 19 13:8-9 ಪ್ರತಿ 8-9. ಅಬ್ರಹಾಮನು ಲೋಟನಿಗೆ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು,
11ನೇ ವರ್ಷಕ್ಕೆ ಹೋದ್ರ ಯೆಹೋವನು ಹಾ. ಸೊದೋಮ್ ಗೋಮರ ಪಟ್ಟಣಗಳನ್ನು ಹಾ. ನಾಶ ಮಾಡುವುದಕ್ಕಿಂತ ಮುಂಚೆ ಹಾ. ಆ ಸೀಮೆಯು ಹಾ. ಯೆಹೋವನದಂತೆಯೂ ಹಾ. ಐಗುಪ್ತ ದೇಶದಂತೆಯೂ ಹಾ. ನೀರಾವರಿಯಾಗಿತ್ತು. ಹಾ. ಆದ್ದರಿಂದ ಹಾ. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಹಾ. ಕೂಡಣ ಕಡೆಗೆ ಹೊರಟನು. ಹಾ. ಹೀಗೆ ಅವರಿಬ್ಬರು ಹಾ. ಪ್ರತ್ಯೇಕವಾದರು. ಅವರಿಬ್ರು ಏನಾದ್ರು ಈಗ ಅಬ್ರಾಮ್ ಹೇಳ್ತದ ಲೋಟನ್ಗೆ, ನೋಡು ನಿನಗೆ 4 ಕಡೆ ನೋಡು, ನೀನ್ ಬಲಗಡೆ ಹೋದ್ರೆ ನಾನೆಲ್ಲಿ ಹೋಗ್ತೀನಿ, ನೀನು ಉತ್ತರಕ್ಕೆ ಹೋದ್ರೆ ನಾನೆಲ್ಲ ಹೋಗ್ತೀನಿ, ಪಶ್ಚಿಮಕ್ಕೆ ಹೋಗ್ತೀನಿ, ನೀನ್ ಯಾವ ಕಡೆ ಹೋಗ್ತೀಯೋ ಅದ್ರ ಆಪೋಸಿಟ್ ನಾನು ಹೋಗ್ತೀನಿ ಇದ್ದಾಗ ಲೋಟನ್ ಏನ್ ಮಾಡ್ತಾನೆ, ಕಣ್ಣೆತ್ತಿ ನೋಡ್ತಾನೆ, ಅಲ್ಲಿ ಸಮೃದ್ಧಿಯಾದ ಸೋದಮ ಗೋಪುರ ಕಾಣ್ತದೆ. ಅದು ಹೆಂಗಿತ್ತಂತೆ, ಅದು ಸಮೃದ್ಧಿಯಾಗಿತ್ತು, ನೀರಾವರಿಯಾಗಿತ್ತದು, ಸಮೃದ್ಧಿಯಾಗಿತ್ತು. ಅವಾಗ ಲೋಟನ್ ಏನ್ ಮಾಡ್ತಾರೆ, ಓ ನೋಡ್ದ ಅಲ್ಲಿ ಹೋದ್ರೆ ನಾನು ಏನ್ ಮಾಡ್ಬೋದು, ಬೇರೆ ಕಡೆ ಎಲ್ಲ ಮರಳು ಭೂಮಿ, ಎಲ್ಲೋದ್ರೂ ನೀರಿಲ್ಲ, ನಾನು ಅಲ್ಲಿ ಹೋಗ್ತೀನಿ ಅಂತ ಏನ್ ಮಾಡ್ದ, ಆಡ್ಸ್ಕೊಂಡ. ಅದಕ್ಕೆ ಅಬ್ರಾಹ್ಮನ್ ಏನ್ ಮಾಡಿದ್ರ, ಹೋಗು, ಯಾಕೆಂದ್ರೆ ನನ್ನ ನಂಬಿಕೆ ಆ ದೇಶದ ಮೇಲೆ ಅಲ್ಲ, ಆ ಲ್ಯಾಂಡ್ ಮೇಲೆ ಅಲ್ಲ, ದೇವರ ಮೇಲೆ. ಯಾರ ಮೇಲೆ? ಅದಕ್ಕೆ ಅಲ್ಲ, ನೀನು ಎಡಗಡೆ ಹೋದ್ರೆ ಏನ್ ಮಾಡ್ತೀನಿ, ನಾನು ಬಲಗಡೆ ಹೋಗ್ತೀನಿ ಎಂಬುದಾಗ ಅವನೇನ್ ಮಾಡ್ದ, ಸಮೃದ್ಧಿಯಾದ ಕಡೆಗೆ ಹೋದ. ಅಬ್ರಾಹ್ಮನು ಏನ್ ಮಾಡ್ದ, ಅವನು ಆರಿಸ್ಕೊಂಡು ಬಿಟ್ಟಿದ್ದ ಜಾಗಕ್ಕೆ ಏನ್ ಮಾಡ್ದ, ಹೋದ ಅಲ್ವಾ? ಯಾಕೆಂದ್ರೆ ದೇವರು, ನಾನು ಹೇಳಿದೆ ಅವಾಗಲೇ, ನಾವು ಕಳೆದುಕೊಂಡಿದ್ದನ್ನು ಕೊಡಲ್ಲ, ಅದಕ್ಕಿಂತ ಉತ್ತಮವಾದದ್ದು ಏನ್ ಮಾಡ್ತಾರೆ. ಈಗ ನೋಡಿ, ಅದೇ 13ನೇ ಅಧ್ಯಾಯ 14 ನೋಡ್ತಾರೆ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಒಂದು ನಿಮಿಷ, ಅಬ್ರಾಹ್ಮನು ಬಿಟ್ಟು ಬೇರೆಯಾದ ನಂತರ ಏನಾಗದ ನಂತರ, ಯೆಹೋವನು ಈ ದರಿದ್ರ ಹುಟ್ಟಿದ ನನ್ನ ಬೇರೆ ಆದ ನಂತರ, ಈ ಜಿಪ್ಪುಣ ಬುದ್ಧಿ ನನ್ನಿಂದ ಬೇರೆ ಆದ ನಂತರ, ಈ ದರಿದ್ರ ನನ್ನಿಂದ ಬೇರೆ ಆದ ನಂತರ, ಇವೆಲ್ಲ ಬೇರೆ ಆದ ನಂತರ ನೋಡಿ ಏನಾಗ್ತದೆ. ಯೆಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಹೆಂಗೆ ಅವ್ರು ಲೋಟ ಹೋಗಿದ್ದು ಇನ್ನು ಸ್ವಲ್ಪ ದಿವಸದಲ್ಲಿ ಏನಾಗ್ತದೆ, ನಾಶ ಆಗ್ತದೆ. ಏನಾಗ್ತದೆ? ನಾಶ ಆಗ್ತದೆ. ಈಗ ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾರೆ, ನೀನು ಈ ಕಡೆಲ್ಲ ತಿರುಗಿ ಕಣ್ಣು ನೋಡು, ನೀನ್ ಕಣ್ಣೆತ್ತಿ ನೋಡುವ ಪ್ರದೇಶವನ್ನು ನಾನೇನ್ ಮಾಡ್ತೇನೆ, ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿಯೂ ಕೊಡುವೆನು. ಈಗ ನೀವು ನೋಡ್ರಿ, ನನ್ನ ನೋಡ್ರಿ, ಈಗ ನೀವು ನೋಡಿದ್ ಮಾತ್ರ ಬೇಕಾ, ಈಗ ನೋಡೋದೆಲ್ಲ ಬೇಕಾ? ಯಾವ್ದು ಬೇಕು? ನೋಡಿದ್ ಮಾತ್ರ ಬೇಕಾ, ಈಗ ನೋಡೋದೆಲ್ಲ ಬೇಕಾ? ಹಂಗಾದ್ರೆ ವಾಗ್ದಾನವನ್ನು ನಂಬ್ರಿ. ನೀವು ನೋಡಿದ್ ಮಾತ್ರ ಅಲ್ಲ, ನೀವು ನೋಡೋದೆಲ್ಲ ನಮಗೆ ವರ್ಷವಾಗ್ತದೆ. ಅಲ್ಲೇ ಇದು ಒಂದು ದಿನ ಮಾತ್ರ ಆಶೀರ್ವಾದ ಬೇಕಾ, ದಿನ ಆಶೀರ್ವಾದ ಬೇಕಾ? ಹಂಗಾದ್ರೆ ನೀವು ಯಾವ್ದ್ರಲ್ಲಿ ನೀನು ಸ್ಥಿರವಾಗಿರ್ಬೇಕು? ವಾಗ್ದಾನದಲ್ಲಿ ನಂಬಿಕೆ ಆಗಿರ್ಬೇಕು. ಯಾವ್ದ್ರಲ್ಲಿ? ಅಬ್ರಾಹ್ಮನು ಯಾವ್ದ್ರ ಮೇಲೆ, ಆಶೀರ್ವಾದದ ಮೇಲೆ ನಂಬಿಕೆ ಇರಲಿಲ್ಲ. ಯಾವ್ದ್ರ ಮೇಲೆ ನಂಬಿಕೆ ಇಟ್ರು? ಯಾಕೆ? ಆಶೀರ್ವಾದ ಎಷ್ಟೇ ಕಟ್ಟಾಗ್ಲಿ ಅದು ಬೆಳೀತಾನೆ ಇರ್ತದೆ. ನಿನ್ನೊಳ ವಾಗ್ದಾನ ಇದ್ರೆ ಬೆಳೀತಾನೆ ಇರ್ತದೆ. ಚಿಂತೆ ಮಾಡಬೇಡ. ವೈರಿ ನಿನ್ ಎಷ್ಟು ಬೋಡ ಮಾಡಿದ್ರು ಅದು ಬೆಳೀತಾನೆ ಇರ್ತದೆ. ಸೋತು ಹೋಗ್ಬೇಡ. ನಿನ್ನನ್ನು ಕರೆದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನನಗೆ ಆಶೀರ್ವಾದ ಮುಖ್ಯ ಅಲ್ಲ. ಕೊನೆಯ ಒಂದು ವಚನವನ್ನು ಓದಿ ನಾನು ಹೋಗ್ತೇನೆ. ಬಹಳ ಇತ್ತು, ಕೊನೆಯದ ಯೆಶಾಯ 60:15. ತಾಮ್ರಕ್ಕೆ ಬದಲಾಗಿ ಚಿನ್ನ, ಏನಂತೆ? ಈಗ ಒಂದೊಂದೇ ಓದ್ಬೇಕಮ್ಮ. ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನು ಏನಂತೆ? ಈಗ ನಿನ್ನ ತಾಮ್ರ ಹೋದ್ರೆ ದೇವ್ರು ನಿನ್ಗೆ ಏನು ಕೊಡ್ತಾರೆ? ನಿನ್ ತಾಮ್ರ ಹೋಗಿದ್ದಕ್ಕೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಚಿನ್ನ ಬರುತ್ತ?
ನಿನ್ನಿಂದ ತಾಮ್ರ ಹೋದ್ರೆ ನಿನಗೆ ಏನ್ ಬರ್ತದೆ? ಚಿನ್ನ ಬರುತ್ತೆ. ಹ? ಚಿನ್ನ. ನೀನ್ ತಾಮ್ರ ಹೋಗಿದ್ದಕ್ಕೆ ನೀನ್ ದೇವ್ರಿಗೆ ಸಿಟ್ಟಾಗ್ಬಿಡ್ತೀಯಲ್ಲ, ಮತ್ತೆ ಚಿನ್ನ ಎಲ್ಲಿಂದ ಸಿಗ್ತದೆ ನಿನ್ಗೆ? ತಾಮ್ರಕ್ಕೆ ಬದಲಾಗಿ ನಾನು ಏನ್ ಕೊಡ್ತೇನೆ ನಿಮಗೆ? ಚಿನ್ನವನ್ನು. ತಾಮ್ರ ಹೋಯ್ತು, ಇರೋದು ಹೋಯ್ತು ಅಂದ್ರೆ ಸಂತೋಷ ಪಡು. ಚಿನ್ನ ಬರ್ತಾ ಇದೆ, ಒಳ್ಳೇದು ಬರ್ತಾ ಇದೆ. ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನು, ಕಬ್ಬಿಣಕ್ಕೆ ಪ್ರತಿಯಾಗಿ ನಿನಗೆ ಬೆಳ್ಳಿ ಬೇಕು, ಕಬ್ಬಣ ಬೇಕು. ನಮ್ಮ ರಾಜನಿಗೆ ಕಬ್ಬಣ ಬೇಕು ಅಂತ ಅಷ್ಟೇ ಬಂದೇ ಅಲ್ಲ. ಈ ಬೆಳ್ಳಿ ಬೇಡ. ನನ್ನ ಮಾತುಗಳ ಬಂಗಾರಗಳು ಬೆಳ್ಳಿಗಳಿಗಿಂತ ಇದನ್ನ ಬಿಟ್ಟು ರಾಜಣ್ಣ ಇವತ್ತು ಪತ್ರಿಕೆ ಮಾಡ್ತೇನೆ ನಾನು ಅಂತ ಕಬ್ಬಣನ ಅವ್ರು ಕೊಡೋಗ್ಬಿಡ್ತು. ಕಬ್ಬಣ ರಾಜಣ್ಣನಿಗೆ ಬೆಳ್ಳಿ ಬೇಡ, ಬಂಗಾರ ಬೇಡ. ಇವತ್ತು ರಾಜಣ್ಣ ಕಬ್ಬಣ ಬಿಟ್ಟು ಹೋದಿದ್ರೆ ಬೆಳ್ಳಿ ಸತ್ಯಮ್ಮ ಇದು, ಇದೆಲ್ಲ ಸತ್ಯ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ. ನೀನು ತಾಮ್ರನ ಬಿಟ್ಟು ಚರ್ಚಿಗೆ ಬಂದ್ರೆ ಚಿನ್ನನ ಹೊಂದ್ಕೊಳ್ತೀಯ, ಕಬ್ಬಣನ ಬಿಟ್ಟು ಚರ್ಚಿಗೆ ಬಂದ್ರೆ ಬೆಳ್ಳಿನ ಹೊಂದ್ಕೊಳ್ತೀಯ. ಮರವಿದ್ದಲ್ಲಿ ತಾಮ್ರವನ್ನು, ಕಲ್ಲುಗಳ ಸ್ಥಾನದಲ್ಲಿ ಕಬ್ಬಿಣವನ್ನು ಒದಗಿಸುವೆನು. ನಿನ್ಗೆ ಯಾವ್ದು ಮುಖ್ಯ? ಕಬ್ಬಿಣ ಮುಖ್ಯನ, ಬೆಳ್ಳಿ ಮುಖ್ಯನ? ತಾಮ್ರ ಮುಖ್ಯನ, ಚಿನ್ನ ಮುಖ್ಯನ? ಯಾವುದು ನಿನಗೆ ಮುಖ್ಯ? ಒಂದು ಹೋದ್ರೆ ಅದ್ರ ಬದಲಾಗಿ ರಿಪ್ಲೇಸ್ ನಾನು ಏನ್ ಕೊಡ್ತೇನೆ? ಕಬ್ಬಿಣ ಬದಲಾಗಿ ಮಣ್ಣು ಕೊಡ್ತೀನಿ ಇಲ್ಲ, ಏನ್ ಕೊಡ್ತೀನಿ? ತಾಮ್ರ ಹೋದ್ರೆ ಅಲ್ವಾ? ದೇವರು ನೀನು ಏನನ್ನ ಬಿಟ್ಟು ಬರ್ತೀಯೋ ಅದಕ್ಕಿಂತ ಉತ್ತಮವಾದದ್ದು ಕೊಡುವಂತ. ಅಲ್ಲೇಲೂಯಾ. ಅದಕ್ಕಿಂತ ಉತ್ತಮವಾದದ್ದನ್ನ ಡಬಲ್ ಪೋರ್ಷನ್. ಎಷ್ಟು ಪೋರ್ಷನ್? ಇವತ್ತು ಡಬಲ್ ಪೋರ್ಷನ್ ದಾಟಿ ಬಂದ್ಬಿಟ್ಟಿ ನಾವು. 10ರಷ್ಟು ಎಷ್ಟು? ಅದು ದಾಟಿ ಬಂದ್ಬಿಟ್ವಿ ನಾವು. ಎಷ್ಟಿವತ್ತು? ತಾಮ್ರಕ್ಕೆ ಬದಲಾಗಿ ಚಿನ್ನ, ಕಬ್ಬಿಣಕ್ಕೆ ಬದಲಾಗಿ ಬೆಳ್ಳಿ. ಆಶೀರ್ವಾದ ಎಷ್ಟು ಕಟ್ಟಾದ್ರು, ವೈದ್ಯದಿಂದ ಎಷ್ಟು ಬೋರ ಹೊಡೆದ್ರು ಚಿಂತೆ ಮಾಡಬೇಡ. ಅದು ಬೆಳೆಯುತ್ತೆ, ಅದು ಬೆಳೆಯುತ್ತೆ. ನಾ ಕಾದಿರುವ ದಿನಗಳಿಗಾಗಿ ಎಲ್ಲರೂ ಹೇಳ್ತಿದ್ದಾರೆ ದೇವರು.